ನಾನಿದ್ದೀನಿ, ಧೈರ್ಯವಾಗಿ ಹೇಳಮ್ಮ, ಇವ್ ನಿನ್ ಗಂಡ ಅಲ್ಲ ಅಂತ. ಇವ್ರು ನನ್ ಗಂಡ. ಹೌದಾ? ಹಾಗಾದ್ರೆ ಹೂ ಕೊಡ್ಸಿ ನೋಡೋಣ. ಕೊಡಿ ತಗೋ. ಹೆಂಡತಿ ಆದ್ರೆ ಪ್ರೀತಿಯಿಂದ ಮುಡಿಸ್ಬೇಕಪ್ಪ. ಹಲೋ ಮಿಸ್ಟರ್, ನಿಮ್ ಗಲಾಟೆನೆಲ್ಲ ಮನೇಲಿ ಇಟ್ಕೊಡ್ರಿ, ಸುಮ್ಮನೆ ನಮ್ ಟೈಮ್ ವೇಸ್ಟ್. ನೋಡಿ. ಎಕ್ಸ್ಕ್ಯೂಸ್ ಮೇಡಮ್. ನಮಸ್ತೆ. ಕುತ್ಕೊಳ್ಳಿ. ಹೇಳಿ ಸರ್, ಏನ್ ಬೇಕು? ಒಳ್ಳೆ ಸ್ಯಾರಿ ತೋರಿಸಿ. ಯಾವ ರೇಂಜ್ ಅಲ್ಲಿ ತೋರಿಸ್ಲಿ ಸರ್? ಉಟ್ಕೊಂಡ್ರೆ ರಿಚ್ ಆಗಿ ಕಾಣಿಸ್ಬೇಕು, ಆ ರೇಂಜ್ ಅಲ್ಲಿ ತೋರಿಸಿ. ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ನೋಡಿ ಸರ್, ಈ ಪಿಂಕ್ ಕಾಂಬಿನೇಷನ್ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ನೋಡಿ ಸರ್, ಇದು ಓಕೆನಾ? ಸ್ಯಾರಿ ಬಗ್ಗೆ ನನ್ಗೇನು ಐಡಿಯಾ ಇಲ್ಲ, ಇದೇ ಫಸ್ಟ್ ಟೈಮ್ ಸ್ಯಾರಿ ತಗೊಳಕ್ ಬಂದಿರೋದು. ನೀನೇ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋ. ಯಾರ್ಗೆ? ನಿಮ್ಮ ಅಮ್ಮಂಗ? ಇಲ್ಲ, ನಿನ್ಗೆ. ನನಗ? ಯಾಕೆ ಹಿಂಗ್ ಕಿರ್ಚ್ಕೊಳ್ತಾ ಇದ್ಯಾ? ಕಿರ್ಚೋದ? ಒಂದ್ ನಿಮಿಷ, ನನ್ ಹೃದಯನ ನಿಂತೋದಾಗಾಯ್ತು ರೀ. ಒಂದ್ಸಲ ಚೂಟಿ. ಏನ ಚೂಟ್ರಿ? ಅಮ್ಮ, ತಮಾಷೆಗಂದ್ರೆ ನಿಜವಾಗ್ಲೂ ಚೂಟ್ತಿರಲ್ಲ. ಹಾಗಾದ್ರೆ ಇದ್ ಕನ್ಸಲ್ಲ, ನಿಜ. ಸುಮ್ನೆ ತಲಾಟೆ ಮಾಡ್ದೆ, ಬೇಗ ಸ್ಯಾರಿ ಸೆಲೆಕ್ಟ್ ಮಾಡು. ಅಲ್ಲ, ಇದ್ದಕ್ಕಿದ್ದಾಗ ಇಷ್ಟು ಅರ್ಜೆಂಟ್ ಆಗಿ ಬಂದು ಸೀರೆ ಕೊಡಿಸ್ತಾ ಇರೋ ಕಾರಣ? ಈಗ ಸ್ಯಾರಿ ಬೇಕಾ, ಕಾರಣ ಬೇಕಾ? ಕ್ಲಾರಿಟಿ ಬೇಕು. ಸ್ಯಾರಿ ಕಲರ್ ನೋಟ್ ತಗೊಳ್ತಾರೆ, ಕ್ವಾಲಿಟಿ ನೋಟ್ ತಗೊಳ್ತಾರೆ, ಕ್ಲಾರಿಟಿ ಕೇಳಿ ತಗೊಳಲ್ಲ. ಹೊರಗಡೆ ಇಷ್ಟೊತ್ತು ಹೆಂಡತಿ ಅಂತ ಒಪ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ದವ್ರು, ಈಗ ಸೀರೆ ಕೊಡಿಸ್ತೀನಿ ಅಂದ್ರೆ ಯೋಚನೆ ಮಾಡ್ದೆ ತಗೊಳಕ್ಕೆ ನಾನೇನು? ಅಯ್ಯೋ, ಇದೇನ್ ಮೇಡಮ್, ಹೆಂಗಸರು ಗಂಡ ಸೀರೆ ಕೊಡ್ಸಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇರ್ತಾರೆ. ನೀವ್ ನೋಡಿದ್ರೆ ಕಾಸ್ಟ್ಲಿ ಸೀರೆ ಕೊಡಿಸ್ತೀನಿ ಅಂದ್ರೆ ಕ್ಲಾರಿಟಿ ಕೇಳ್ತಾ ಇದೀರಲ್ಲ. ನಿಮ್ಗೂ ಒಂದ್ ವೇಳೆ ಇಂತ ಗಂಡ ಸಿಕ್ಕಿದ್ರೆ ನೀವು ಹಿಂಗೆ ಹೇಳ್ತಾ ಇದ್ದೀರಿ. ಖಂಡಿತ ಇಲ್ಲ ಮೇಡಮ್. ನಿಮ್ಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ಇವ್ರಿಗೇನಾಗಿದೆ ಮೇಡಮ್? ಹೆಂಡತಿಗೋಸ್ಕರ ಒಳ್ಳೆ ಸೀರೆ ಕೊಡಿಸ್ತಾ ಇದಾರೆ, ನೋಡಕ್ಕೆ ಒಳ್ಳೆ ಹೀರೋ ತರ ಇದಾರೆ. ಹೌದೌದು, ಹೀರೋ ಲುಕ್ಕಲ್ಲಿರೋ ವಿವೇಕ್ ಎಂಬ ವಿಲನ್. ಏನ್ ಹೇಳ್ದೆ? ಏನೂ ಇಲ್ಲ. ವಾವ್, ವೆರಿ ನೈಸ್. ಇದನ್ನ ಟ್ರೈ ಮಾಡು. ಟ್ರೈ ಮಾಡೋದಕ್ಕೆ ಇದನ್ ಡ್ರೆಸ್? ಬನ್ನಿ ಮೇಡಮ್, ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲ ಬೇಡ, ನೀವು ಕರ್ಕೊಂಡು ಹೋಗಿ ಮೇಡಮ್. ಬನ್ನಿ ಮೇಡಮ್. ಶುಂದ ಬಟ್ಟೆನೆ ಬಗ್ಗದ್ ತಿನ್ಬೇಕು ಅನಿಸ್ತಾ ಇದೆ. ಸ್ಯಾರಿ ಉಟ್ಕೊಳಕ್ ಹೋದವಳು ಎಷ್ಟೊತ್ತು ಮಾಡ್ತಿದ್ದಾಳೆ ಮೇಡಮ್. ಅವಳಲ್ಲಿ ಬಂದ್ರು ನೋಡಿ ಸರ್. ಹೇಗಿದೆ? ಹಲೋ, ಹೇಗಿದೆ ಅಂತ ಕೇಳ್ದೆ. ಯಾಕೆ ನಗು? ನಾನ್ ಈ ಸೀರೆ ಉಟ್ಟಿದ್ದಕ್ಕೆ ಈ ಸೀರೆ ಅಂದ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇದೆಯಾ ಸರ್? ಹಾಗೇನಿಲ್ಲ. ಅದಕ್ಕಿಂತ ಜಾಸ್ತಿನಾ? ಇದೇನಿದು, ಹೇರ್ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ಯಾ? ಸೀರೆಗ್ ಮ್ಯಾಚ್ ಆಗೋ ಹಾಗೆ ಅವರೇ ಮಾಡ್ಕೊಂಡು ಬೇರೆ ಡಿಸೈನ್ ಅಲ್ಲಿ ತೋರಿಸ್ಲಾ? ನನ್ಗದೆಲ್ಲ ಗೊತ್ತಾಗಲ್ಲ, ಇವಳಿಗೆ ತೋರಿಸಿ. ಯಾವ್ದಾದ್ರು ತಗೊಳ್ಳಿ, ಎಷ್ಟಾದ್ರೂ ತಗೊಳ್ಳಿ. ಮೇಡಮ್, ಇಂತ ಗಂಡ ಯಾರಿಗೆ ಸಿಗ್ತಾರೆ ಮೇಡಮ್? ಇಷ್ಟೊತ್ತಿಗೆ ಬೇರೆ ಯಾರಾದ್ರೂ ಆಗಿದ್ರೆ ಅಂಗಡಿನೇ ಕೊಂಡ್ಕೊಂಡ್ ಹೋಗ್ತಿದ್ರು. ನೀವೊಂದ್ 10 ಸೀರೆ ಆದ್ರೂ ತಗೊಂಡ್ ಹೋಗ್ಬೇಕು ಮೇಡಮ್. ಅಯ್ಯೋ, ಅಷ್ಟೆಲ್ಲ ಬೇಡ, 2 ಸಾಕು. ಸರಿ, ಸೆಲೆಕ್ಟ್ ಮಾಡ್ಕೊಂಡ್ ಬಾ, ನಾನು ಅಲ್ಲಿ ಹೋಗಿ ವೇಟ್ ಮಾಡ್ತಾ ಇರ್ತೀನಿ. ಬನ್ನಿ ಮೇಡಮ್, ಈ ಸೀರೆ ನಾ ಫೋಲ್ಡ್ ಮಾಡ್ಕೊಡ್ತೀನಿ, ಬೇರೆ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ಳಿರಂತೆ. ಪ್ಯಾಕ್ ಮಾಡಿ. ಇನ್ ಮುಂದೆ ನೀನ್ ಎಲ್ಲೇ ಹೋದ್ರು, ಆಫೀಸಿಗೆ ಬಂದ್ರು ಅಷ್ಟೇ ಇದೇ ತರ ಕಾಸ್ಟ್ಲಿ ಸೀರೆ ಉಟ್ಕೊಂಡ್ ಬರ್ಬೇಕು. ಸತ್ಯ. ಏನು? ಸ್ನಾನ ಮಾಡ್ಬೇಕಾದ್ರೂ ಕಾಸ್ಟ್ಲಿ ಸೀರೆ ಉಟ್ಕೊಂಡು ಸ್ನಾನ ಮಾಡು ಅಂತ ಹೇಳಿಲ್ವಲ್ಲ, ಅದಕ್ಕೆ. ನಿಗ್ ಸ್ವಲ್ಪನೂ ಚೆನ್ನಾಗ್ ಮಾತಾಡಕ್ ಬರಲ್ವಾ? ತುಂಬಾ ಚೆನ್ನಾಗ್ ಮಾತಾಡಕ್ ಬರುತ್ತೆ. ಮಾತಾಡಕ್ ಶುರು ಮಾಡ್ಲಾ? ಬೇಡ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಯ್ಯೋ ರೀ, ಬಿಲ್ ತರಕ್ಕೆ ಮರ್ತೋಯ್ತು, ಇರಿ ಇಸ್ಕೊಂಡ್ ಬರ್ತೀನಿ. ಪೇ ಮಾಡಾಯ್ತು ತಾನೆ, ಅವಶ್ಯಕತೆ ಇದೆಯಾ? 1 ರೂಪಾಯಿಗೂ ಲೆಕ್ಕ ಇರ್ಬೇಕು, ಇರಿ. ಗಾಡ್, ಈಗೇನಾದ್ರೂ ವಿವೇಕ್ ನಮ್ನ ನೋಡಿದ್ರೆ ಎಲ್ಲ ಫಿನಿಶ್. ಈ ಮೋನಿಕಾ ಬಂದ್ ಕಾತ್ ಸಾಯೋಕೆ ಬೇರೆ ಜಾಗ ಇರ್ಲಿಲ್ವಾ? ಈಗೇನಾದ್ರೂ ಮಾಡಿ ಮೋನಿಕಾ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು. ಏನ್ ಮಾಡೋದು? ಮೋನಿಕಾ ಬಾ ಇಲ್ಲಿಂದ, ಬಾ. ಅನಿಕೇತ್, ಏನಾಗಿದೆ ನಿಂಗೆ? ಯಾಕೆ ಈ ತರ ಕರ್ಕೊಂಡ್ ಬಂದೆ? ಈ ಸಲ ಏನಾದ್ರೂ ನೋಡಿದ್ರೆ ವಿವೇಕ್ ಹತ್ರ ಹೋಗಿ ಎಲ್ಲಾನು ಊದ್ ಬಿಡ್ತಾಳೆ ಅಷ್ಟೇ. ಏಯ್, ನಿನ್ನ ಕೇಳ್ತಾ ಇರೋದು. ಏ ಹನಿ, ಅಲ್ಲಿ ವಿವೇಕ್ ಜೊತೆ ಗೌರಿನೂ ಇದ್ದಾಳೆ. ಇರು, ಅವನ ಹತ್ರ ಮಾತಾಡ್ಬೇಕು, ನಾನು ಹೋಗ್ ಬರ್ತೀನಿ. ಏಯ್, ಏನ್ ಮಾತಾಡ್ಬೇಕು ನೀನು? ಮಾತಾಡ್ಬಿಡ್ತೀನಿ, ಎಲ್ಲ ಮಾತಾಡ್ಬಿಡ್ತೀನಿ. ಪಾಪ ನಿನ್ಗೆ, ಅವನಿಗೆ ನೋಡಿದ ಹುಡುಗಿನ ನೀನ್ ಕರ್ಕೊಂಡ್ ಬಂದೆ ಅಂತ ನಿನಗ್ ಮುಜುಗರ ತರೀತಾ ಇರ್ಬೇಕು. ಹಾಗಂತ ಆಡ್ಬೇಕಾದ್ ಮಾತ್ನ ಆಡ್ದೆ ಬಿಟ್ಟಾಗ ಹಣೆ ಬರಹ ನಮ್ ಬದುಕಲ್ಲಿ ಆಟ ಆಡಕ್ ಶುರು ಮಾಡುತ್ತೆ. ಬಿಡು. ಏನ್ ಬಿಡೋದು? ವಿವೇಕು ನನ್ ಮೇಲೆ ತುಂಬಾ ಕೋಪದಲ್ಲಿದ್ದಾನೆ. ನನ್ ಮೇಲೆ ತಾನೆ, ನಾನ್ ಮಾತಾಡ್ ಸರಿ ಮಾಡ್ಕೊಂತೀನಿ. ಅದೇ ನಾನ್ ಹೇಳ್ತಾ ಇದೀನಲ್ಲ, ಎಲ್ಲ ಕರೆಕ್ಟ್ ಟೈಮ್ ನೋಡ್ಕೊಂಡ್ ಮಾತಾಡೋಣ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ನೋಡು, ನಾವಿಬ್ರು ಇಲ್ಲಿ ಕಳ್ದು ತರ ಕದ್ದು ಮುಚ್ಚಿ ಮೀಟ್ ಮಾಡ್ಬೇಕು. ಅವ್ರಿಬ್ರು ಶಾಪಿಂಗ್ ಮಾಡ್ಕೊಂಡು ಲೈಫ್ ನ ಜಾಲಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ಹೊಟ್ಟೆ ಉರಿತಾ ಇದೆ. ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ನಾನು ಇವಾಗ್ಲೇ ಮಾತಾಡ್ಬೇಕು. ನನಗ್ ಹೇಳ್ತಾ ಇದೀನಲ್ಲ, ನೀನೀಗ ಮಾತಾಡಿದ್ರು ವಿವೇಕ್ ಇವಿಗೆ ಹೋಗಲ್ಲ. ಗೌರಿ ನಿನ್ ಬಗ್ಗೆ ಕೆಟ್ಟದಾಗ ಚಾಡಿ ಹೇಳಿ ನಿನ್ನ ಕೆಟ್ಟೋಳ್ ಮಾಡಿ ಅವಳೀಗ ಒಳ್ಳೆಯವಳಾಗಿದ್ದಾಳೆ. ಇಲ್ದೇ ಇದ್ರೆ ಇಷ್ಟ ಬೇಗ ಅವ್ನ್ಗೆ ಅವಳ ಮೇಲೆ ಪ್ರೀತಿ ಬಂದ್ಬಿಡುತ್ತಾ? ಮೊದ್ಲು ಇಲ್ಲಿಂದ ಹೋಗೋಣ ಬಾ. ಫೋನ್ ಕೊಡ್ತೀರಾ? ಮನೆಗ್ ಫೋನ್ ಮಾಡ್ಬೇಕಿತ್ತು. ನಿಮ್ಮನೆಗ? ಅಲ್ಲ, ನಮ್ಮನೆ. ನಿಮಗ್ ಬ್ರೇಕ್ಫಾಸ್ಟ್ ಅಂದಿರೋದು ಮನೇಲಿ ಹೇಳಿಲ್ಲ. ಓ, ಅದನ್ನ ಹೇಳಿ ಕ್ರೆಡಿಟ್ ತಗೊಳಕ? ಅಲ್ಲ, ಮನೆಯಿಂದ ಆಚೆ ಬಂದಿರೋದಕ್ಕೆ ಕಾರಣ ಹೇಳ. ಗಾಡಿ ತಗೊಂಡ್ ಬಾ, ನಡಿ. ಅದ್ಕೆ ಮತ್ತೆ ನಮ್ಮನೆ ಮರ್ಯಾದೆ ಮೀಡಿಯಾ ಮುಂದೆ ಫುಲ್ ಮೀಲ್ಸ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂತ ಕೆಲ್ಸ ಏನ್ ಮಾಡ್ದೆ ನೀನು? ಅದ್ಕೆ ಇಲ್ಲೂ ಕೊಂಕ್ ಮಾತಾಡ್ಬೇಕಾ? ನಿಮ್ ಸೊಸೆ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದ್ರೆ ನನ್ನನ್ನೇ ಆಡ್ಕೊಳ್ತಾ ಇದ್ದೀರಲ್ಲ. ಮನೇಲಿ ಎಲ್ಲೋ ಇರ್ತಾಳೆ ಬಿಡು ಚಂಚಲ. ಇದ್ರೆ ನಾನ್ ಯಾಕೆ ಹೇಳಿ? ಎಲ್ಲೂ ಇಲ್ಲ, ಅದಕ್ಕೆ ಹೇಳ್ತಾ. ಅಡ್ಗೆ ಮನೇಲೂ ಇಲ್ಲ,
ಯಾವಾಗ್ಲೂ ಆ ಗೊಂಬೆಗಳಿಗೆ ಬಣ್ಣ ಹಚ್ಕೊಂಡ್ ಕೂತಿರ್ತಾಳಲ್ಲ, ಅಲ್ಲೂ ಇಲ್ಲ. ನನ್ ಮನೆ ಇಡೀ ನೋಡಾಯ್ತು, ಅವಳು ಎಲ್ಲೂ ಕಾಣ್ತಾ ಇಲ್ಲ. ಮನೇಲಿಲ್ಲ ಅಂದ್ರೆ ಮನ್ಸ್ ನೊಂದಿರುತ್ತೆ, ಅದಕ್ಕೆ ಆಚೆ ಎಲ್ಲೋ ಹೋಗಿರ್ತಾಳೆ. ಮನಸ್ ನೊಂದಿರುತ್ತಾ? ಇನ್ನೇನತ್ತೆ, ಅವಳೇನ್ ಆರಾಮಾಗಿದ್ದಾಳ ಅಥವಾ ಈ ಮನೆ ಅವಳಿಗೆ ನೆಮ್ಮದಿ ಕೊಟ್ಟಿದ್ಯಾ? ಈ ಮನೇಲಿ ಅವಳಿಗೆ ಉಸಿರು ಕಟ್ತಾ ಇದೆ ಅಂದ್ಮೇಲೆ ಅವ್ಳು ಸ್ವಲ್ಪ ನೆಮ್ಮದಿಗಾದ್ರೂ ಈಚೆ ಹೋಗಿರ್ತಾಳೆ. ಏನೋ ಮಾತಾಡ್ಬೇಕು ಅಂತ ಮಾತಾಡ್ಬೇಡ ಆಶಾ. ಗೌರಿ ಹೋಗಿದ್ರೆ ವಾಪಸ್ ಬರ್ತಾಳೆ. ಯಾಕೆ ವಾಪಸ್ ಬರ್ತಾಳೆ? ಅವಳು ಮತ್ತೆ ವಾಪಸ್ ಬರೋದಿಲ್ಲ ಬಿಡಿ. ಅಂದ್ರೆ ಈ ಮನೆಯಿಂದ ಹೊರಗಡೆ ಹೋಗಕ್ಕೆ ಯಾರ್ ಕಾರಣನೋ ಅವ್ರಗಳ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ಲ. ಆಶಾ, ಏನ್ ನಿನ್ ಮಾತಿನ ಅರ್ಥ? ಅವಳ ಆಚೆ ಹೋಗೋದಕ್ಕೆ ನಾನ್ ಕಾರಣ ಅಂತನಾ? ನೀವು ಮಾತ್ರ ಅಲ್ಲ ಅಕ್ಕ, ಜೊತೆಗ್ ವಿವೇಕ್ ಕೂಡ ಕಾರಣ. ಆಶಾ, ಇವತ್ ನೀನ್ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ಯಾ ಅನಿಸ್ತಿಲ್ವಾ? ನಾನಿನ್ನು ಮಾತೇ ಶುರು ಮಾಡಿಲ್ವಲ್ಲಕ್ಕ. ಅವಳು ಅಡ್ಗೆ ಮನೆಗ್ ಹೋದ್ರೆ ತಪ್ಪು, ಪೂಜೆ ಮಾಡಿದ್ರೆ ತಪ್ಪು, ಅಷ್ಟೇ ಯಾಕೆ ಅವಳು ಗಂಡನ್ ರೂಮ್ಗೆ ಹೋದ್ರೂ ತಪ್ಪೆ. ಈಗ ಪ್ರತಿ ಹೆಜ್ಜೆಗೂ ಅವಮಾನ ಮಾಡ್ತಿದ್ರೆ ಯಾವ ಹೆಣ್ತಾನೆ ಇರ್ತಾಳೆ ಅಕ್ಕ? ನಿಮ್ ಅಧಿಕಾರಕ್ಕೆ ನಾವೆಲ್ಲ ಅಡ್ಜಸ್ಟ್ ಆಗಿರ್ಬೋದು, ಆದ್ರೆ ಗೌರಿ ನಿಮ್ ಸ್ವಭಾವಕ್ಕೆ ಇನ್ನು ಒಕ್ಕೊಂಡಿಲ್ಲ. ಆಶಾ, ಆಶಾ, ಏನ್ ಮಾತಾಡ್ತಿದ್ದೀಯ ನೀನು? ಸರಿತಾ, ನಿನ್ ಮೇಲಾಗ್ಲಿ ಮನೆಯವ್ರ ಮೇಲಾಗ್ಲಿ ಯಾವತ್ತಾದ್ರೂ ಅಧಿಕಾರ ಚಲಾಯಿಸಿದಾಳ? ಓಹೋ, ಓರ್ಗಿತಿಯರ್ ನಡುವೆ ಚೆನ್ನಾಗ್ ಕಿಡಿ ಹತ್ತಿದೆ. ನೀವೆಲ್ಲ ಹೀಗೆ ಕಿತ್ತಾಡ್ ಸಾಯಿರಿ, ನಾನ್ ಆರಾಮಾಗ್ ಕೂತು ಈ ಮಜಾ ನೋಡ್ತೀನಿ. ನಾನ್ ನಿಮ್ ಮನೆಗೆ 2ನೇ ಸೊಸೆ ಅಷ್ಟೇ, ನೀವ್ ಮೊದಲನೇ ಸೊಸೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನಮ್ ವಿಚಾರದಲ್ಲಿ ನೀವ್ ಯಾವ್ದೇ ತಪ್ಪು ಮಾಡಿಲ್ಲ, ಆದ್ರೆ ಆ ಹುಡುಗಿ ವಿಚಾರದಲ್ಲಿ ನೀವ್ ತಪ್ಪು ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಅಕ್ಕ. ನನ್ನ ಮಗಂಗ್ ಆಗಿರೋ ನೋವು ನಿನ್ನ ಮಗಂಗ್ ಆಗಿದ್ದಿದ್ರೆ ಆಗ ನನ್ ಸಂಕಟ ಏನು ಅಂತ ನಿನಗ ಅರ್ಥ ಆಗ್ತಿತ್ತು. ವಿವೇಕು ನನ್ಗೂ ಮಗನೇ. ಹೌದಾ? ಹಾಗಾದ್ರೆ ಅವ್ನ ಸಂಕಟ ನಿನಗ ಅರ್ಥ ಆಗ್ಬೇಕಿತ್ತಲ್ವಾ? ಅದು ನನಗ್ ಅರ್ಥ ಆಗ್ತಿದೆ, ಆದ್ರೆ ನಿಮಗ್ ಅರ್ಥ ಆಗ್ತಿಲ್ಲ ಅಷ್ಟೇ. ಅಂದ್ರೆ ನಾನ್ ಮಾತಾಡ್ತಾ ಇರೋದು, ನಾನ್ ಮಾಡ್ತಿರೋದು ಎಲ್ಲ ತಪ್ಪು ಅಂತ ಹೇಳ್ತಿದ್ಯಾ? ಸರಿ ಅಲ್ಲ ಅಂತ ಹೇಳ್ತಿದೀನಿ ಅಕ್ಕ. ಆಶಾ, ನಿಲ್ಸೋ. ಓರ್ಗಿತಿಯರ ಮಧ್ಯೆ ಶುರು ಆಗೋ ಮಾತು ಅಣ್ಣ ತಮ್ಮಂದಿರ ಮುಂದೆ ಹೋಗ್ ನಿಲ್ಲುತ್ತೆ. ಆಗ ಮನೆಗ್ ಒಳ್ಳೇದಾಗಲ್ಲ. ಹಾಗಾದ್ರೆ ಒಳ್ಳೇದಾಗಲ್ಲ ಅಂತ ನನ್ಗೂ ಗೊತ್ತತ್ತೆ, ಆದ್ರೆ ಗೌರಿಗ್ ಆಗ್ತಿದ್ದಿಲ್ಲ ಅನ್ಯಾಯ. ಆ ಅನ್ಯಾಯಕ್ ನ್ಯಾಯ ಸಿಗುತ್ತಾ? ಹೇಳ್ದೆ ಕೇಳಿ ಎಲ್ಲೋದ್ಲು ಅನ್ನೋದಕ್ಕೆ ಉತ್ತರ ಸಿಗುತ್ತಾ ಅತ್ತೆ? ಮನೆ ಮರ್ಯಾದೆ ಕಳೆಯೋಂತ ಕೆಲ್ಸ ಗೌರಿ ಕಡೆಯಿಂದ ಆಗಲ್ಲ, ಆ ನಂಬಿಕೆ ನನಗಿದೆ. ಆದ್ರೆ ಅದು ನಿಮ್ ಸೊಸೆಗ್ ಅರ್ಥ ಆಗ್ತಿಲ್ಲ ನೋಡಿ. ನೋಡಿದ್ರ ಅತ್ತೆ, ಆಶಾ ಹೇಗ್ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ. ಅಯ್ಯೋ ಅದಕ್ಕೆ ಪ್ಲೀಸ್ ಸ್ಟಾಪ್ ದಿಸ್. ಚಿಕ್ಕದ್ಕೆ ಮಾತಿನ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ. ಮೊದ್ಲು ನಿಮ್ ಸೊಸೆ ಎಲ್ಲಿ ಹೋಗಿದ್ದಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಈ ತರ ಸೊಸೆ ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ಅಂದ್ರೆ ನೋಡಿದ 10 ಜನ ಏನಂತ ಮಾತಾಡ್ಕೊಳ್ಳೋದಿಲ್ಲ. ಗೌರಿ ಯಾವತ್ತೂ ಈ ತರ ಎಲ್ಲ ಮಾಡಿಲ್ಲ ಅಂತವಳು ಇವತ್ತು ಆಲ್ ಆಫ್ ಅ ಸಡನ್ ಹೀಗ್ ಹೋಗಿದ್ದಾಳೆ ಅಂದ್ರೆ ಏನ್ ಅರ್ಥ ಅದಕ್ಕೆ? ಮತ್ತೆ ನಾವೆಲ್ಲ ಮೀಡಿಯಾ ಮುಂದೆ ಆನ್ಸರಬಲ್ ಆಗಿರ್ಬೇಕು ಅನ್ಸುತ್ತೆ. ರೀ, ನಿಮ್ಗ್ ತುಂಬಾ ಹಸುವಾಗಿದೆ ಅನ್ಸುತ್ತೆ, ತಿಂಡಿ ಬಿಡಿಸ್ಲಾ? ಬಟ್ಸು. ಎಕ್ಸ್ಕ್ಯೂಸ್ ಮೀ ಸರ್. ಡಿಸೈನ್ಸ್ ರೆಡಿ ಆಯ್ತಾ? ನಾನ್ಸೆನ್ಸ್. ನಿಮ್ಗೆ ಏನಾಗಿದೆ? ಪ್ರತಿ ಸಲ ಏನಾದ್ರು ಕರೆಕ್ಷನ್ ಹೇಳ್ತಾನೆ ಇರ್ಬೇಕಾ? ಕರೆಕ್ಷನ್ ಇಲ್ಲದೆ ಒಂದ್ ಡಿಸೈನ್ ರೆಡಿ ಮಾಡಕ್ ಆಗದೇ ಇಲ್ವಾ? ಯಾರಾದ್ರೂ ಹಾರ ಅಂತಾರ, ಎಮ್ಮೆ ಕತ್ತಿ ಗಂಟೆ ಹಾಕ್ತಾರಲ್ಲ ಹಾಗಿದೆ. ಈ ಅವತಾರಕ್ಕೆ 2 ದಿನ ಟೈಮ್ ಬೇರೆ ತಗೊಂಡ್ರಿ. ಈ ಡೆಡ್ ಲೈನ್ ಹತ್ರ ಬಂದಾಗ ಈ ತರ ಕೆಟ್ಟ ಡಿಸೈನ್ ತಗೊಂಡ್ ಕೊಟ್ರೆ ಏನ್ ಮಾಡೋದು? ಕೆಲ್ಸಕ್ಕೆ ಬರೋದು ಬರೀ ಸ್ಯಾಲರಿ ತಗೊಳಕ್ ಮಾತ್ರ ಅಲ್ಲ, ಸರಿಯಾಗಿ ಕೆಲ್ಸನೂ ಮಾಡ್ಬೇಕು. ನೋಡಿ, ತಗೊಂಡೋಗ್ ಕರೆಕ್ಷನ್ ಮಾಡ್ಕೊಂಡ್ ಬನ್ನಿ. ನೆಕ್ಸ್ಟ್ ಟೈಮ್ ಎಲ್ಲ ಎಕ್ಸ್ಕ್ಯೂಸ್ ಇಲ್ಲ, ಓನ್ಲಿ ಡಿಸ್ಮಿಸ್. ಎಕ್ಸ್ಕ್ಯೂಸ್ ಮೀ, ಒಂದ್ಸತಿ ಆ ಫೈಲ್ ಕೊಡಿ. ನಿನ್ಗೆ ಯಾಕಿದಲ್ಲ? ನೋಡಿ, ತಗೊಂಡೋಗ್ ರೆಡಿ ಮಾಡ್ಕೊಂಡ್ ಬನ್ನಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಹಾಗೆ ಹೊಟ್ಬಿಡಿ, ಇಲ್ಲಿಗ್ ಬರ್ಬೇಡಿ. ಯಾಕ ಕಿತ್ಕೊಂಡ್ರಿ? ಅದ್ರಲ್ಲಿರೋ ಡಿಸೈನ್ಸ್ ಅಂದ್ರೆ ಏನ್ ಮನೆ ಮುಂದೆ ಹಾಕೋ ರಂಗೋಲಿ ಅನ್ಕೊಂಡಿದ್ಯಾ? ಅದಕ್ಕೆ ಅಂತ ಒಂದ್ ಇಮೇಜ್ ಇದೆ. ಹೌದಾ? ಸರಿ ಬಿಡಿ, ನನ್ ಗೊತ್ತಿರ್ಲಿಲ್ಲ. ತಿಂಡಿ ಬಡಿಸ್ಲಾ? ಸರ್ಪ್ರೈಸ್. ನೀನೇನಮ್ಮ ಇಲ್ಲಿ? ಕಾಣಿಸ್ತಾ ಇಲ್ವಣ, ಗಂಡನಿಗೆ ತಿಂಡಿ ತಂದಿದ್ದಾಳೆ. ಅಲ್ಲಮ್ಮ, ನಿನ್ ಗಂಡನಿಗೆ ಮಾತ್ರ ತಂದಿದ್ಯಾ? ನಾವು ತಿಂದಿಲ್ಲ. ಅಯ್ಯೋ, ನಿಮ್ಮೆಲ್ರಿಗೂ ಸೇರ್ಸಿನೇ ತಂದಿದ್ದೀನಿ ಮಾವ. ಹಾ, ಥ್ಯಾಂಕ್ ಯು. ಅಣ್ಣ ಬೇಡ ಅಣ್ಣ, ನಾವ್ ಹೊರಗಡೆ ಆರ್ಡರ್ ಮಾಡ್ಕೊಂಡ್ ತಿನ್ನಣ. ಯಾಕೆ? ನಾನು ಆಮೇಲೆ ಹೇಳ್ತೀನಣ್ಣ. ನನಗ್ ಅರ್ಥ ಆಯ್ತು ಬಿಡಿ ಚಿಕ್ಕ ಮಾವ. ನೀನ್ ಬಿಡಮ್ಮ, ಕಿಲಾಡಿ ಸೊಸೆ, ನಿನ್ಗೆಲ್ಲ ಅರ್ಥ ಆಗ್ಬಿಡುತ್ತೆ. ಅಂಡರ್ಸ್ಟ್ಯಾಂಡ್. ನೀವಿಬ್ರು ಏನ್ ಹೇಳ್ತಿದ್ರ? ಮಾವ, ನನ್ ಬೆಳಿಗ್ಗೆ ಮಾಡಿದ ತಿಂಡಿ ಹಾಳಾಗಿತ್ತು. ಬರೀ ಹಾಳಾಗಿರ್ಲಿಲ್ಲ, ಉಪ್ಪಲ್ ಮುಳುಗ್ಸಿ ತೆಗ್ದಿದ್ಲು. ಹೌದು ಮಾವ, ಉಪ್ಪು ಜಾಸ್ತಿ ಆಗಿತ್ತು, ಅದಕ್ಕೆ ಇವಾಗ ಚಿಕ್ಕ ಮಾವ ತಿನ್ನಕ್ಕೆ ಹೆದರ್ಕೋತಾ ಇದಾರೆ. ಹೌದಮ್ಮ, ಹೊಟ್ಟೆಗೆ ಪ್ರೀತಿ ಸಂಬಂಧ ಎಲ್ಲ ಅರ್ಥ ಆಗಲ್ಲ, ಆಮೇಲೆ ಯಾರ ಅವಸ್ಥೆ ಪಡೋದು? ಅದರಲ್ಲೂ ನನ್ನಂತ ಯೂತ್ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು. ಆರೋಗ್ಯವಾಗಿರ್ಬೇಕು ಅಂದ್ರೇನು? ಎನಿ ಟೈಮ್ ಅಲರ್ಟ್ ಆಗಿರ್ಬೇಕು. ನೀನ್ ಯೂತ್? ಹಾ. ಒಳ್ಳೆ ಹಳೆ ಟೆಲಿಫೋನ್ ಬೂತ್ ತರ ಇದೆಯಾ? ಅಲ್ಲಪ್ಪ, ನಿಂಗ್ ಮದ್ವೆ ವಯಸ್ಸಿನ ಮಗ ಇದಾನೆ ಅನ್ನೋದು ಮರಿಬೇಡ. ಅಲ್ಲಣ್ಣ, ನಾನ್ ಮರೆತರು ಅವನ್ ಕವನ ನಮ್ಮನ್ ಮರೆಯಕ್ ಬಿಡುತ್ತಾ? ಕೇಳಿ ಕೇಳಿ ಕಿವಿಲ್ ರಕ್ತ ಬಂದ್ಬಿಡ್ಬೇಕು, ಹಾಗ್ ಮಾಡ್ತಾನೆ. ಸರಿ ಸರಿ, ಮೊದ್ಲು ತಿಂಡಿ ಮಾಡಿ. ಏಯ್, ಟೈಮ್ ಆಯ್ತಲ್ಲಪ್ಪ, ಮೀಟಿಂಗ್ ಹೋಗ್ಬೇಕಲ್ವಾ? ಅಯ್ಯೋ ಮಾವ, ಇವ್ರಿನ್ನು ತಿಂಡಿ ತಿಂದಿಲ್ಲ. ಅಲ್ಲ, ಟೈಮ್ ಆಗ್ತಾ ಇದೆಯಲ್ಲಮ್ಮ. ಅದಕ್ಕೆ ಅಂತ ತಿಂಡಿ ತಿಂದಿದ್ರೆ ಹೇಗ್ ಮಾವ? ಇವ್ರ ಮೊದ್ಲೇ ಹಸಿವು ತಡಿಯಲ್ಲ. ವಿವೇಕ್, ನಾ ಮೀಟಿಂಗ್ ಪೋಸ್ಟ್ಪೋನ್ ಮಾಡ್ತೀನಿ, ನೀನ್ ತಿನ್ಕೊಂಬ. ನೋ ಡ್ಯಾಡ್, ತಿಂಡಿಗೋಸ್ಕರ ಯಾವ್ದು ಮೀಟಿಂಗ್ ನ ಅವಾಯ್ಡ್ ಮಾಡ್ತಾರ? ನಾನ್ ಮ್ಯಾನೇಜ್ ಮಾಡ್ತೀನಿ, ಬನ್ನಿ ಹೋಗೋಣ. ರೀ, ಸ್ವಲ್ಪನಾದ್ರೂ ತಿನ್ಕೊಂಡು ಹೋಗಿ. ಪರವಾಗಿಲ್ಲ, ಮೀಟಿಂಗ್ ಮುಗಿಸ್ಕೊಂಡ್ ತಿಂತೀನಿ. ಈ ಮಿಸ್ಟರ್ ಪರ್ಫೆಕ್ಟ್ ಒಂದ್ ಹೆಣ್ಮಗು ಅಂತ ನೋಡ್ದೆ ಎಷ್ಟು ವರ್ಟ್ ಆಗಿ ಬಿಹೇವ್ ಮಾಡ್ತಾರೆ. ನಾನೇನೋ ನನ್ನ ಹತ್ರ ಮಾತ್ರ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಗ್ತಿದೆ ಇವ್ರು ಇರೋದೇ ಹೀಗೆ ಅಂತ. ನಾನೇನೋ ಇವ್ರ ಹೆಂಡತಿ ಎಲ್ಲಾನು ಸಹಿಸ್ಕೋತೀನಿ, ಹಾಗಂತ ಎಲ್ರೂ ಸಹಿಸ್ಕೋತಾರ? ಪಾಪ ಈ ಹುಡುಗಿ
ಅಷ್ಟೊಂದ್ ಫೀಲ್ ಮಾಡ್ಕೊಂಡು ಕಣ್ಣಲ್ಲಿ ನಯಾಗ್ರಾ ಫಾಲ್ಸ್ ಸುರಿಸ್ತಾ ಇದ್ದಾಳೆ. ಮುಗೀತಾ ಡಿಸೈನಾ ಮ್ಯಾಮ್? ಅಲ್ಲ, ಅಳು ಇಲ್ಲ ಮ್ಯಾಮ್. ಎಷ್ಟ್ ಕಂಟ್ರೋಲ್ ಮಾಡಿದ್ರು ನಿಲ್ಸಕ್ಕೆ ಆಗ್ತಿಲ್ಲ. ಹಾಗಾದ್ರೆ ನಿಲ್ಲೋವರ್ಗು ಕಂಟ್ರೋಲ್ ಮಾಡ್ದೆ ಆರಾಮಗಳು. ಮ್ಯಾಮ್, ನಿಮ್ಮನ್ ನೋಡಕ್ಕೆ ತುಂಬಾ ಒಳ್ಳೆಯವ್ರ ತರ ಇದ್ದೀರಾ, ಆದ್ರೆ ಸ್ವಲ್ಪನೂ ಕರುಣೆ ಇಲ್ದೆ ಮಾತಾಡ್ಬಿಟ್ಟು ಹೋಗ್ತಿದ್ದೀರಲ್ಲ ಮ್ಯಾಮ್. ನನ್ಗೆ ಅಳೋರನ್ ಕಂಡ್ರೆ ಆಗಲ್ಲ, ಅದ್ರಲ್ಲೂ ಹೆಣ್ಮಕ್ಳು ಹತ್ರ ನೋಡಕ್ಕೆ ಆಗಲ್ಲ. ಅಪ್ಪಿ ತಪ್ಪಿ ನಮ್ ಕಣ್ಣಲ್ಲಿ ನೀರ್ ಬಂದ್ರು ಅದು ಆನಂದ ಬಾಷ್ಪ ಆಗಿರ್ಬೇಕೆ ಹೊರತು ಕಷ್ಟಕ್ ಬರೋ ಕಣ್ಣೀರಾಗಿರ್ಬಾರ್ದು. ಅದ್ ಸರಿ, ನೀವಿಲ್ಲಿ ಹೊಸದಾಗ್ ಕೆಲ್ಸಕ್ ಸೇರಿರುದಾ? ಹೌದು. ನಿಮ್ಗೆ ಗೊತ್ತಾಯ್ತು? ಅಲ್ಲ, ಇಷ್ಟಕ್ಕೆಲ್ಲ ಅಳ್ತಾ ಇದ್ದೀರಾ ಅಂದ್ಮೇಲೆ ನಿಮ್ ಬಾಸ್ ಹತ್ರ ನೀವು ಬಯಸ್ಕೊಂಡು ಅಭ್ಯಾಸ ಆಗಿಲ್ಲ ಅಂತ ಅರ್ಥ. ಬೇಜಾರ್ ಮಾಡ್ಕೋಬೇಡಿ, ಸ್ವಲ್ಪ ದಿನ ಎಲ್ಲ ಅಭ್ಯಾಸ ಆಗೋಗುತ್ತೆ. ಅಳೋದಾ ಮ್ಯಾಮ್? ಅಲ್ಲ, ಬಯಸ್ಕೊಳ್ಳೋದು. ಮ್ಯಾಮ್, ಅಲ್ಲ, ಅದು ಡಿಸೈನ್ ಪರ್ಫೆಕ್ಟ್ ಮಾಡೋದು ಅಂತ ಹೇಳಕ್ ಬಂದೆ. ಹೆಂಗ್ ಮಾಡಿದ್ರು ಏನಾದ್ರೂ ಒಂದ್ ಹೇಳ್ತಾರೆ ಮ್ಯಾಮ್. ನಿಮ್ ಬಾಸು ಮಿಸ್ಟರ್ ಪರ್ಫೆಕ್ಟ್ ಆಗಿರ್ಬೇಕಾದ್ರೆ ನೀವು ಜೂನಿಯರ್ ಪರ್ಫೆಕ್ಟ್ ಆದ್ರೂ ಆಗಿರ್ಬೇಕಲ್ವಾ? ನೋಡಿ ಮ್ಯಾಮ್, ಈ ಡಿಸೈನ್ಗೆ ಏನಾಗಿದೆ ಅಂತ ನಾನ್ ಎಷ್ಟು ಸಲ ಚೆಕ್ ಮಾಡಿದ್ರು ಇದ್ರಲ್ಲಿ ಏನ್ ಮಿಸ್ಟೇಕ್ ಇದೆ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ನೀವು ಸರಿ ಇರೋದನ್ನ ಮಾತ್ರ ನೋಡ್ತಾ ಇದ್ದೀರಾ, ಅದಕ್ಕೆ ಇದ್ರಲ್ಲಿರೋ ತಪ್ಪು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇದ್ ಸರಿಯಾಗಿಲ್ವಾ ಮ್ಯಾಮ್? ನನ್ಗೇನೋ ಇದ್ ಸರಿ ಇರೋ ತರನೇ ಇದೆ. ನಿಮಗ್ ಸರಿ ಇದ್ರೆ ಸಾಲ್ದು, ನಿಮ್ ಬಾಸ್ಗೂ ಸರಿ ಅನ್ಸ್ಬೇಕು. ಬಾಸ್ ಅನ್ಸ್ಕೊಂಡವ್ರಿಗೆ ಎಷ್ಟೋ ಸಲ ಸರಿನಾ ನೋಡೋ ತಾಳ್ಮೆಗಿಂತ ತಪ್ಪನ ಹುಡುಕೋ ಅವಸರನೇ ಆಗಿದ್ದಾಗ ನಾವ್ ತಪ್ಪು ಮಾಡ್ಲೇಬಾರ್ದು. ಯಾರ್ ಏನ್ ಹೇಳಿದ್ರು ನಾನ್ ಮೋನಿಕನ್ನೇ ಮದ್ವೆ ಮಾಡ್ಕೊಳ್ಳೋದು ಅಂತ ಹೇಳಿದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನಿನ್ನ ಮದ್ವೆ ಮಾಡ್ಕೊಂಡ್ರೆ ಆ ಕ್ಷಣದಿಂದ ನನ್ಗೂ ಆ ಮನೆಗೂ ಯಾವ್ದೇ ತರ ಸಂಬಂಧ ಇರಲ್ವಂತೆ. ಆ ದೊಡ್ಡ ಮನೆಗೆ ಸೊಸೆ ಆಗ್ಬೇಕು ಅನ್ನೋ ನಿನ್ ಕನ್ಸ್ಗಳನ್ನೆಲ್ಲ ನುಚ್ಚ್ ನೂರಾಗಕ್ಕೆ ಕಾರಣ ಯಾರು ನಿನಗ್ ಗೊತ್ತಾ? ಆ ನಿಮ್ ತಂಗಿ ಗೌರಿನೇ. ಅಕ್ಕ, ಏನು ಗೊತ್ತಿಲ್ದಿರೋ ತರ ಡ್ರಾಮಾ ಮಾಡ್ಬೇಡ. ಎಷ್ಟೇ ಸರ್ಕಸ್ ಮಾಡಿದ್ರು ನಮ್ಮಿಬ್ರು ಮದ್ವೆನ ತಡಿಯಕ್ಕೆ ನಿನ್ನಿಂದ ಆಗಲ್ಲ, ನೆನ್ಪಿಟ್ಕೋ.